ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ನಾರಿಮಣಿಯರಿಗಂತೂ ಚಿನ್ನ ಅಂದರೆ ಎಲ್ಲಿಲ್ಲದ ಪ್ರೀತಿ. ಇದೀಗ ಅರಮನೆ ನಗರಿ ಮೈಸೂರಿನಲ್ಲಿ ಮಹಿಳಾ ಮಣಿಯರಿಗಾಗಿಯೇ ಚಿನ್ನ ಹಾಗೂ ವಜ್ರದ ಮಳಿಗೆಯೊಂದು ತೆರೆ ಕಂಡಿದೆ. ಅತ್ಯಾಕರ್ಷಕ ಮಳಿಗೆಯಲ್ಲಿ ತರಹೇವಾರಿ ಚಿನ್ನಾಭರಣಗಳು ಆಭರಣ ಪ್ರಿಯರನ್ನ ಕೈ ಬೀಸಿ ಕರೀತಾ ಇದೆ. ಖ್ಯಾತ ನಟಿಯಿಂದ ಲೋಕಾರ್ಪಣೆಯಾದ ಆ ಚಿನ್ನದ ಅಂಗಡಿ ಯಾವುದು, ಅಲ್ಲಿ ಏನೆಲ್ಲ ಸಿಗುತ್ತೆ ಗೊತ್ತಾ? ನೀವೇ ನೋಡಿ. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ ಪ್ರಾಚೀನ ಕಾಲದ ಕಾಸಿನ ಸರದಿಂದ ಈಗಿನ ಟ್ರೆಂಡ್ ವರೆಗೆ ಎಲ್ಲ ಬಗೆಯ ಚಿನ್ನಾಭರಣಗಳು ಇಲ್ಲಿ ಲಭ್ಯ. ಕಣ್ಮನ ಸೆಳೆಯೋ ಆಭರಣಗಳು, ಕಣ್ಕೊರೆಸೋ ವಜ್ರಾಭರಣಗಳು, ಸಾವಿರಾರು ಡಿಸೈನ್ಗಳಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡ ಈ ಮಳಿಗೆ ಸದ್ಯ ನಾರಿಮಣಿಯರ ಕೈಬೀಸಿ ಕರೀತಾ ಇದೆ. ಅಂದಹಾಗೆ ಈ ಮಳಿಗೆ ಇರೋದು ಅರಮನೆ ನಗರಿ ಮೈಸೂರಿನಲ್ಲಿ. ಮೈಸೂರಿನ ಸಂತ ಫಿಲೋಮಿನಾ ಚರ್ಚ್ ರಸ್ತೆಯಲ್ಲಿ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ನ 11ನೇ ಶಾಖೆಯನ್ನ ಬಾಲಿವುಡ್ ನಟಿ ರವೀನಾ ಟಂಡನ್ ಲೋಕಾರ್ಪಣೆ ಮಾಡಿದ್ರು. ನಂತರ ಮಾತನಾಡಿದ ಅವರು, ಉಪೇಂದ್ರ ಅವರ ಮೂಲಕ ನಾನು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆದೆ ಅಂತ ಹೇಳೋ ಮೂಲಕ ಸ್ಯಾಂಡಲ್ವುಡ್ನ ಹಾಡಿ ಹೊಗಳಿದ್ರು. ಅದಲ್ಲದೆ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಕಂಪನಿಯು ಮೈಸೂರಿನಲ್ಲಿ ತನ್ನ ಶಾಖೆಯನ್ನ ಆರಂಭಿಸುವ ಮೂಲಕ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾವುದೇ ಕಂಪನಿಗಳು ಉಳಿಬೇಕಾದ್ರೆ ಗ್ರಾಹಕರ ನಂಬಿಕೆ ಕಾಪಾಡೋದು ಅತಿ ಮುಖ್ಯ ಅಂತ ಹೇಳಿದ್ರು. बिल्कुल अपना जो कन्नड़ा फिल्म इंडस्ट्री है, आप कन्नड़ा फिल्म इंडस्ट्री बोलिए, आप सैंडलवुड मत बोलिए, क्योंकि हम क्यों हॉलीवुड को कॉपी करें? करेक्ट, हम हमारे ओरिजिनल्स हैं और जो हमारी साउथ की फिल्म इंडस्ट्री है वो तो बहुत ही ओरिजिनल है, बल्कि हम लोग जाके हिंदी रीमेक्स बनाते हैं साउथ मूवीज़ की. आई एम सो प्राउड दैट आई वर्कड इन अ फिल्म लाइक उपेंद्र, विच टुडे इज़ अ कल्ट फिल्म. It's such a well-known cult film. It's a classic. And then after that KGF 2. So I love my Kannada film industry and I'm so proud that I'm a part of my Kannada film industry. I think बहुत ही बढ़िया इनका ये है पूरा शोरूम जो मैंने अभी तक देखा है, एंड कलेक्शन भी बहुत बढ़िया है जैसे कि जो मैं पहनी भी हूँ, और बहुत ही अच्छा क्राफ्टमैनशिप है इनका, इनकी फिनिशिंग बहुत बढ़िया है, एंड आई थिंक इट इज़ ऑल्सो वैल्यू फॉर मनी. ಇನ್ನು ಗ್ರಾಹಕರ ಸೇವೆಯೇ ನಮ್ಮ ಗುರಿ. ಈ ಕಾರಣದಿಂದ ಈಗಾಗಲೇ 10 ಅಂಗಡಿಗಳನ್ನ ತೆರೆದಿದ್ದು ಮೈಸೂರಿನಲ್ಲಿ 11ನೇ ಮಳಿಗೆ ತೆಗೆದಿದ್ದೀವಿ. ಇದು ನಮಗೆ ಅತಿ ಸಂತಸ ತಂದಿದ್ದೆ ಅಂತಾರೆ ಮಾಲೀಕರು. 11ನ ಶೋರೂಮ್ ಇಲ್ಲಿ ಮೈಸೂರಲ್ಲಿ ಓಪನ್ ಆಗಿದ್ದೀವಿ. ಇದು ಹಾಲಿವುಡ್ ನಟಿ ಆಕ್ಟ್ರೆಸ್ ಪದ್ಮಶ್ರೀ ರವೀನಾ ಟಂಡನ್ ಅವರು ಓಪನ್ ಮಾಡಿದ್ದು. ನಮಗೆ ಮಂಗಳೂರಿಗೆ, ಬ್ಯಾಂಗ್ಳೂರಿಗೆ, ಕಾಸರಗೋಡಿಗೆ, ಮೈಸೂರಿಂದ ತುಂಬ ಕಸ್ಟಮರ್ ಬರ್ತಾಯಿತ್ತು. ಅವರ ರಿಕ್ವೆಸ್ಟ್ಗೋಸ್ಕರ ನಾವು ಇಲ್ಲಿ ಮೈಸೂರು ಬರಲಿಕ್ಕೆ ಮೇನ್ ರೀಸನ್. ಇಲ್ಲಿ ರೆಸ್ಪಾನ್ಸ್ ನೋಡಿ ನಮಗೆ ಭಾರಿ ಹೆಮ್ಮೆ ಆಗಿದೆ. ತುಂಬ ಪ್ರೀತಿ ಕೊಟ್ಟಿದೆ ಮೈಸೂರವರು. 11ನೇ ಶೋರೂಮ್ ಇವತ್ತು ಓಪನ್ ಮಾಡಿದೆ. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡಿಂದ 11th ಶೋರೂಮ್ ಇಲ್ಲಿ ಮೈಸೂರಲ್ಲಿ ಓಪನ್ ಆಗಿದೆ. ಬಾಲಿವುಡ್ ಆಕ್ಟ್ರೆಸ್ ಪದ್ಮಶ್ರೀ ರವೀನಾ ಟಂಡನ್ ಓಪನ್ ಹೀಗೆ 11 o'clock ಇವತ್ತು ಮಾಡಿದೆ. ಇದೇ ವೇಳೆ ಲಕ್ಕಿ ಡ್ರಾನಲ್ಲಿ ವಿಜೇತರಾದ ಮಹಿಳೆಗೆ ಮೊಬೈಲ್ ಕೂಡ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿಟಿ ದೇವೇಗೌಡ, ಶ್ರೀವತ್ಸ, ಸಂತ ಫಿಲೋಮಿನಾ ಚರ್ಚ್ ಫಾದರ್ ಸ್ಟಾನ್ಲಿ ಆಲ್ಮಂಡ್, ಇಂಡಿಯಾ ಮಾಜಿ ಯೂನಿವರ್ಸ್ ಡಾಕ್ಟರ್ ಹೇಮಾ ಮಾಲಿನಿ ಲಕ್ಷ್ಮಣ್, ವೆಲ್ಲಿನ್ ಇಂಡಸ್ಟ್ರೀಸ್ನ ಗವರ್ನಾಜ್, ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಕಂಪನಿ ಆಡಳಿತ ಮಂಡಳಿ ನಿರ್ದೇಶಕ ಡಾಕ್ಟರ್ ಅಬ್ದುಲ್ ರಹೂಫ್ ಮತ್ತು ಅಬ್ದುಲ್ ರಹೀಂ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಾರೆ ಅರಮನೆ ನಗರಿ ಜನರು ಚಿನ್ನದ ಅಭಿರುಚಿ ಉಳ್ಳವರಿಗೆ ಇನ್ಮುಂದೆ ಖುಷಿಯೋ ಖುಷಿ. ಚಿನ್ನದ ಜೊತೆಗೆ ಡೈಮಂಡ್ ಖರೀದಿಸಿ ಎಂಜಾಯ್ ಮಾಡಿ.
ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.